ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಚೆನ್ನಾಗಿರಲೇಬೇಕು, ನಗ್ನಗ್ತಾ ಇರಿ. ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಆಲ್ ಎ ಹ್ಯಾಪಿ ದೀಪಾವಳಿ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಕೂಡ ಒಂದು ಪರ್ಫ್ಯೂಮ್ನ ರಿವ್ಯೂ ಆಗುತ್ತೆ. ಸೊ ಇಟ್ ಈಸ್ ನನ್ ಅದರ್ ದೆನ್ ಅಫ್ನಾನ್ 9 PM ರೆಬೆಲ್. ಎಸ್, ಯು ಹ್ಯಾವ್ ಹರ್ಡ್ ರೈಟ್, 9 PM ರೆಬೆಲ್ ಅಂತ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ಇಟ್ ಈಸ್ ಎ ವೆರಿ ಗುಡ್ ಫ್ರ್ಯಾಗ್ರೆನ್ಸ್. ಈಗಷ್ಟೇ ತುಂಬ ಚರ್ಚೆಯಲ್ಲಿರೋ ಒಂದು ಫ್ರ್ಯಾಗ್ರೆನ್ಸ್. ಸೊ ನಾನು ಕೂಡ 2 ಡೇಸ್ ಬಿಫೋರ್ ಇದನ್ನು ಪರ್ಚೇಸ್ ಮಾಡಿ ಇದನ್ನು ಟೆಸ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ಡೀಟೇಲ್ ರಿವ್ಯೂ ಆಗಿರುತ್ತೆ ಈ ಪರ್ಫ್ಯೂಮ್ನ ಮೇಲೆ. ಸೊ ಬಾಕ್ಸ್ ಮೇಲೆ ನೀವು ನೋಡ್ಬೋದು. ಸೊ 9 PM ರೆಬೆಲ್ ಅನ್ನೋದು ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಇದು ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರೋದ್ರಿಂದ ಸ್ವಲ್ಪ ಮಿರರ್ ಇಮೇಜ್ ಉಲ್ಟಾ ಬರ್ತಾ ಇದೆ. ಇಟ್ ಈಸ್ ನನ್ ಅದರ್ ದೆನ್ 9 PM ರೆಬೆಲ್. ಸೊ ಇದು ಬಾಕ್ಸ್. ಸೊ ಬಾಕ್ಸ್ನ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಇಲ್ಲಿ ಬ್ಯಾಚ್ ನಂಬರ್ ಮತ್ತು ಪ್ರೊಡಕ್ಷನ್ ಡೇಟ್ ಪ್ರಿಂಟ್ ಆಗಿದೆ. ಇಲ್ಲಿ ಹಾಲೋಗ್ರಾಮ್ ಸ್ಟಿಕ್ಕರ್ ಪ್ರಿಂಟ್ ಆಗಿದೆ. ಇಲ್ಲೆಲ್ಲ ಇಂಗ್ರೀಡಿಯೆಂಟ್ಸ್, ಕೆಳಗಡೆ QR ಕೋಡ್ ಮತ್ತು ಬಾರ್ ಕೋಡ್. ಸೊ ಆಲ್ ಆರ್ ಒರಿಜಿನಲ್ ಪ್ರಾಡಕ್ಟ್ಸ್. ವಾಟ್ ಐ ವಿಲ್ ರಿವ್ಯೂ ಆನ್ ದಿಸ್ ಚಾನಲ್ ಈಸ್ ಆಲ್ ಒರಿಜಿನಲ್ ಪ್ರಾಡಕ್ಟ್ಸ್ ಓನ್ಲಿ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ಪರ್ಫ್ಯೂಮ್. ಸೊ ಪರ್ಫ್ಯೂಮ್ನ ಬಾಕ್ಸ್ ಈ ಥರ ಇದೆ. ಸೊ ನಿಮಗೆ ಓಪನ್ ಮಾಡಿದಾಗ ಒಳಗಡೆ ಅಫ್ನಾನ್ ಅಂತ ಒಂದು ಪ್ರಿಂಟ್ ಆಗಿರೋದು ಕಾಣುತ್ತೆ, ಕ್ರಾಫ್ಟೆಡ್ ಬೈ ಅಫ್ನಾನ್ ಅಂತ. ಸೊ ಅದಾದಮೇಲೆ ನೀವು ನೋಡ್ಬೋದು, ಸೊ ಬಾಕ್ಸ್ ಒಳಗಡೆ ಕಟೌಟ್ ಮಾಡಿ ತುಂಬ ಚೆಂದವಾಗಿರೋ ಒಂದು ಬಾಟಲಲ್ಲಿ ಕೂರಿಸಿದ್ದಾರೆ ಅಲ್ವಾ. ಸೊ ಹಿಂಗಡೆ ಮಲ್ಟಿ ಕಲರ್ಸ್ ಆಗಿರೋ ಒಂದು ಕಟೌಟಲ್ಲಿ ಕೂರಿಸಿದ್ದಾರೆ. ಸೊ ಇಟ್ ಲುಕ್ಸ್ ವೆರಿ ಎಲಿಗೆಂಟ್ ಆ್ಯಂಡ್ ವೆರಿ ಪ್ರೀಮಿಯಮ್ ಆಲ್ಸೋ. ಸೊ ಈ ಬಾಕ್ಸಲ್ಲಿ ಈ ಥರ ಕಟೌಟ್ ಮಾಡಿ ಕೂರಿಸಿದ್ದಾರೆ. ನನಗೊಂದು ಅಫ್ನಾನ್ದಲ್ಲಿ ಏನು ಇಷ್ಟ ಆಗುತ್ತೆ ಅಂದರೆ, ಬಾಟಲ್ದು ಪ್ರೀಮಿಯಮ್ನೆಸ್ ಅನ್ನೋದಿದೆಯಲ್ಲ, ದ ಟಾಪ್ ನಚ್ಚ ಕೊಡ್ತಾರೆ. ಕನ್ಸಿಡರ್ ಇಟ್ ಎ ಕ್ಯಾಪ್ ಆರ್ ಕ್ಯಾಪ್ ಫಿನಿಶ್ ಆಗಿರ್ಬೋದು. ಕ್ಯಾಪ್ದು ನೋಡಿ ಎಷ್ಟು ಟೈಟ್ ಫಿನಿಶ್ ಇದೆ. ಮ್ಯಾಗ್ನೆಟಿಕ್ ಅಲ್ಲ, ಬಟ್ ಕ್ಲಿಕ್ ಫಿನಿಶ್ ಇದೆಯಲ್ಲ, ಕ್ಲಿಕ್ ಫಿನಿಶ್ ದಟ್ ಗಿವ್ಸ್ ಎ ವೆರಿ ಪ್ರೀಮಿಯಮ್ ಫೀಲ್. ಆ್ಯಂಡ್ ಬಾಕ್ಸ್ ಮೇಲ್ಗಡೆ ಗ್ರೇ ಫಿನಿಷಲ್ಲಿ 9 PM ರೆಬೆಲ್ ಅಂತ, ಸಾರಿ ಬಾಕ್ಸ್ ಮೇಲಲ್ಲ, ಬಾಟಲ್ ಮೇಲ್ಗಡೆ 9 PM ರೆಬೆಲ್ ಅಂತ ಬರೆದಿದ್ದಾರೆ. ಸೊ ಇದು ಆದೆ ಪರ್ಫಾ, ಅಫ್ನಾನ್ ಆದೆ ಪರ್ಫಾ ಇಲ್ಲಿ ಪ್ರಿಂಟ್ ಆಗಿದೆ, EDP ವರ್ಷನ್. ಸೊ 100 ml. ಸೊ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ. 2500 to 700 800 ರೇಂಜಲ್ಲಿ ಸಿಗ್ತಾಯಿದೆ. 2500ಇಂದ 2800 ರೇಂಜಲ್ಲಿ ಈ ಪರ್ಫ್ಯೂಮ್ ಸಿಗ್ತಾಯಿದೆ. ಯಾಕಂದರೆ ಈ ಪರ್ಫ್ಯೂಮ್ ಆಲ್ರೆಡಿ ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಹಿಟ್ ಫಾರ್ ಅಫ್ನಾನ್. ಸೊ ಏನಕ್ಕೆ ಬಿಗ್ ಹಿಟ್? ಸೊ ನಾವು ಹಿಂದಿನ ಅಫ್ನಾನ್ನ ಒಂದು ಬೇರೆ 9 PM ಬ್ರ್ಯಾಂಡ್ನ ತೆಗೆದು ನೋಡಿದ್ರೆ, ಸೊ ದೇ ಆರ್ ಮೆಂಟ್ ಫಾರ್ ಕ್ಲೋನಿಂಗ್ ದ ನೀಶ್ ಪರ್ಫ್ಯೂಮ್ಸ್ ವೆರಿ ಕ್ಲೋಸ್ಲಿ ಅಲ್ವಾ. ನಿಮಗೆ 90% ಮ್ಯಾಚ್ ಮಾಡುತ್ತೆ, 95% ಮ್ಯಾಚ್ ಮಾಡ್ತಾರೆ. ಹಾಗಾಗಿ ಅಫ್ನಾನ್ ಪರ್ಫ್ಯೂಮ್ಸು ತುಂಬ ಭಾರಿ ಡಿಮ್ಯಾಂಡಲ್ಲಿರುತ್ತೆ, ಎಲ್ಲ ಜನರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ದಿಸ್ ಈಸ್ ಅ ವೆರಿ ಗುಡ್ ಫ್ರ್ಯಾಗ್ರೆನ್ಸ್. ನೀವು ಕಲರ್ ನೋಡ್ಬೋದು, ಒಂದು ರೆಡಿಶ್ ಕಲರಲ್ಲಿದೆ. ಸೊ ಒಂದು ಟ್ರಾನ್ಸ್ಪರೆಂಟ್, ನೀವು ಯಾವುದೇ ಬೆಳಕಿಗೆ ಹಿಡ್ಕೊಂಡ್ರು ತುಂಬ ರೆಡ್ಡಿಶ್ ಕಲರಲ್ಲಿ ಚೆನ್ನಾಗಿ ಕಾಣುತ್ತೆ. ಇನ್ನು ಇದರ ನೋಟ್ಸ್ಗೆ ಬರೋದಾದರೆ, ಸೊ ಅಫ್ನಾನ್ 9 PM ರೆಬೆಲ್ನ ನೋಟ್ಸ್, ಟಾಪ್ ನೋಟ್ಸಲ್ಲಿ ನಿಮಗೆ ಪೈನಾಪಲ್ ಇದೆ, ಮತ್ತು ಆ್ಯಪಲ್ ಇದೆ, ಮ್ಯಾಂಡರಿನ್ ಇದೆ. ಅದೇ ಥರ ಹಾರ್ಟ್ ನೋಟ್ಸ್ ಅಂದರೆ ಮಿಡಲ್ ನೋಟ್ಸಲ್ಲಿ ಬಂದರೆ ನಿಮಗೆ ವೆನಿಲಿಕ್ ಇದೆ, ಮತ್ತು ಬೇಸ್ ನೋಟ್ಸಲ್ಲಿ ನಿಮಗೆ ಊದ್ ಫ್ರ್ಯಾಗ್ರೆನ್ಸಸ್ ಕೂಡ ಇದೆ, ಮತ್ತು ಪೌಡರಿಶ್ ಫ್ರ್ಯಾಗ್ರೆನ್ಸಸ್ಗೆ ಕನ್ವರ್ಟ್ ಮಾಡೋ ಇನ್ನೊಂದು ಫ್ರ್ಯಾಗ್ರೆನ್ಸ್ ಇದೆ ಊದ್ ಜೊತೆಗೆ. ಆ ಒಂದು ಫ್ರ್ಯಾಗ್ರೆನ್ಸ್ ಇಟ್ಕೊಂಡಾಗ ಒಂದು ತುಂಬ ಪೌಡರಿಶ್ ನೇಚರನ್ನು ಹೊರಬಿಡುತ್ತೆ. ಸೊ ದಿಸ್ ಕನ್ಸಿಸ್ಟ್ ಆಫ್ ದ ಬೇಸ್, ದಿಸ್ ಕನ್ಸಿಸ್ಟ್ ಆಫ್ ದ ನೋಟ್ಸ್ ವೇರ್ ಯು ವಿಲ್ ಗೆಟ್ ಟು ಸಿ ನಂಬರ್ ಆಫ್ ನ್ಯೂಮರಸ್ ನೋಟ್ಸ್ ಅಂತಲೇ ಹೇಳ್ಬೋದು. ಬೇಸ್ ನೋಟ್ಸಲ್ಲಿ ಕ್ಯಾರಮಲ್, ಎಸ್ ನಾನು ಆಗಲೇ ಮರ್ತಿದ್ದೆ, ನಿಮಗೆ ಬೇಸ್ ನೋಟ್ಸಲ್ಲಿ ಊದ್ ಜೊತೆಗೆ ಕ್ಯಾರಮಲ್ ಜೊತೆಗೆ ಮಸ್ಕ್ ಕೂಡ ಆ್ಯಡ್ ಆಗುತ್ತೆ. ಸಾರಿ, ಅದನ್ನು ನಾನು ಮರ್ತಿದ್ದೆ. ಸೊ ಇನ್ನು ಇದರದ್ದು ನೆಕ್ಸ್ಟ್ ಸೆಂಟ್ ಪ್ರೊಫೈಲ್. ಎಸ್, ಸೆಂಟ್ ಪ್ರೊಫೈಲ್ ನಾನು ಇದನ್ನು ರಿಸರ್ಚ್ ಮಾಡಿದಾಗ ಓದಿದ್ದು, ಇದು ಕ್ರೀಡ್ ಅವೆಂಟಸ್ ಅವರ ಪರ್ಫ್ಯೂಮ್ಗೂ ಇದು ಹೋಲುತ್ತೆ. ಮತ್ತು ಲತಾಫ್ ಅದು ಕಾಯ್ದಲ್ ಫುರ್ಸಾನ್ ಅಂತ ಇದೆ, ಅದು ಕೂಡ ಒಂದು ಪೈನಾಪಲ್ ರಿಚ್ ಫ್ರ್ಯಾಗ್ರೆನ್ಸ್, ಅದಕ್ಕೂ ಕೂಡ ಇದು ಹೋಲುತ್ತೆ ಅಂತ ನಾನು ಹೇಳಿದ್ದೆ. ಸೊ ಖಂಡಿತ ಇದು ಅದಕ್ಕೆ ಖಂಡಿತ ಬೀಟ್ ಕೊಡುತ್ತೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇದರ ಫ್ರ್ಯಾಗ್ರೆನ್ಸ್. ಸೊ ನೋಡೋಣ ಇದನ್ನು ಸ್ಪ್ರೇ ಮಾಡಿಕೊಂಡು. ಸೊ ಕ್ಯಾಪ್ ಮೇಲೆ ನೋಡಿ ನಿಮಗೆ ಅಫ್ನಾನ್ ಅಂತ ಪ್ರಿಂಟ್ ಆಗಿದೆ ಅಲ್ವಾ. ಸೊ ನೋಡಿ, ಇಲ್ಲೂ ಕೂಡ ಅಫ್ನಾನ್ ಅನ್ನೋದು ಪ್ರಿಂಟ್ ಆಗಿದೆ. ಸೊ ಸ್ಪ್ರೇ ಮಾಡ್ಕೊಂಡು ನೋಡೋಣ ಸ್ಕಿನ್ ಮೇಲೆ. ಇನ್ನು ಇದು ಆಟೋಮೈಸರ್ ನೋಡೋಣ ಒಂದ್ಸತಿ. ಅದ್ಭುತ ರೀ,
ಸೆಂಟ್ ಪ್ರೊಫೈಲ್ ಇಸ್ ವೆರಿ ಸೂಪರ್ಬ್. ಎಸ್, ಸ್ಕಿನ್ ಮೇಲೆ ಸ್ಪ್ರೇ ಮಾಡೋಣ. ಎಸ್, ಸ್ಪ್ರೇ ಮಾಡಿದಾಗ ನಿಮಗೆ ಔಟ್ ಆಫ್ ದ ಬಾಕ್ಸ್ ಇದು ಸ್ಪ್ರೇ ಮಾಡಿದಾಗ ನಿಮಗೆ ಪೈನಾಪಲ್ ಫ್ರಾಗ್ರೆನ್ಸ್ ಯದ್ವಾ ಬರುತ್ತೆ. ಸೊ ನೀವು ಪೈನಾಪಲ್ನ ಇಷ್ಟಪಡಲ್ಲ ಅಂದರೆ ಖಂಡಿತ ಇದನ್ನು ತೊಗೋಬೇಡಿ. ಪೈನಾಪಲ್ ಫ್ರಾಗ್ರೆನ್ಸ್ ತುಂಬ ಇಷ್ಟಪಡೋರಾದರೆ ಇದನ್ನು ತೊಗೊಳ್ಳಿ, ಯಾಕಂದರೆ ಅಷ್ಟು ಚೆನ್ನಾಗಿ ಒಂದು ನ್ಯಾಚುರಲ್ ಪೈನಾಪಲ್ ಫ್ರಾಗ್ರೆನ್ಸ್ ನಿಮಗೆ ಹೊರಬೀಳುತ್ತೆ. ನೋಡಿ, ಔಟ್ ಆಫ್ ದ ಬಾಕ್ಸ್ ಎಷ್ಟು ಚೆನ್ನಾಗಿದೆ ಈ ಪೈನಾಪಲ್ ಫ್ರಾಗ್ರೆನ್ಸ್ ಅಂದರೆ ಯು ಕ್ಯಾನಾಟ್ ಡಿಫೈನ್. ಆ ಪೈನಾಪಲ್ ಜೊತೆ ಒಂದು ಆ್ಯಪಲ್ ಫ್ರಾಗ್ರೆನ್ಸ್ ಮತ್ತು ಮ್ಯಾಂಡರಿನ್ ಈ ಮೂರು ಸೇರಿಕೊಂಡು ಒಂದು ಮಿಶ್ರಣ ಮಾಡುತ್ತೆ. ಅದಕ್ಕೆ ಮ್ಯಾಚೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇದರಲ್ಲಿ ಒಂದು ಇನಿಷಿಯಲ್ ಬ್ಲಾಸ್ಟ್. ಸೊ ಆಲ್ಕೋಹಾಲ್ ಕಂಟೆಂಟ್ ಇದು ಇಲ್ಲ ಇದರಲ್ಲಿ, ಲೈಟಾಗೆಲ್ಲ ಇದ್ರೆ ಇರ್ಬೋದು 0.1-0.2%, ಬಟ್ ಯು ವಿಲ್ ಗೆಟ್ ಎ ವೆರಿ ರಿಚ್ ಪೈನಾಪಲ್ ಫ್ರಾಗ್ರೆನ್ಸ್ ಔಟ್ ಆಫ್ ದ ಬಾಕ್ಸ್ ಕಂಪೈಲ್ಡ್ ವಿತ್ ದ ಆ್ಯಪಲ್ ಆ್ಯಂಡ್ ಮ್ಯಾಂಡರಿನ್. ಸೊ ಆ್ಯಸ್ ಯೂಶುವಲ್ ನೀವು ಬೇಸ್ ನೋಟ್ಸ್ಗೆ ಹೋಗೋದಾದರೆ, ಸೊ ಇದು ಡ್ರೈ ಡೌನಲ್ಲಿ ನಿಮಗೆ ಗೊತ್ತಾಗೋದಾದರೆ ನಿಮಗೆ ವೆನಿಲಿಕ್ ಫ್ರಾಗ್ರೆನ್ಸ್ ಸಿಗುತ್ತೆ, ವೆನಿಲಾ ಕಂಬೈನ್ ವಿತ್ ದ ಸೆಡರ್ ವುಡ್. ಸೊ ಇದು ನಿಮಗೆ ಬ್ಯಾಕ್ ಡ್ರಾಪಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಸೊ ಯಾವಾಗ ಈ ಬ್ಯಾಕ್ ಡ್ರಾಪಲ್ಲಿ ಇದು ಪ್ಲೇ ಆಗ್ತಿರುತ್ತೋ ಅಲ್ಲಿಂದ ಬೇಸ್ ನೋಟ್ಸಲ್ಲಿ ಯಾವುದಿದೆ, ಒಂದು ಪರ್ಫ್ಯೂಮ್ ಜಗತ್ತಿನಲ್ಲೇ ತುಂಬ ಇಂಪಾರ್ಟೆಂಟ್ ಇರೋ ನೋಟ್ ಅಂದರೆ ಮಸ್ಕ್. ಎಸ್, ಮಸ್ಕ್ ಮತ್ತು ಕ್ಯಾರಮಲ್ ಊದ್ ಫ್ರಾಗ್ರೆನ್ಸಸ್ ಜೊತೆ ಆ್ಯಡ್ ಆಗಿ ಇದು ಡ್ರೈ ಡೌನಲ್ಲಿ ಒಂದು ಪೌಡರಿಶ್ ನೋಟನ್ನು ಕೊಡುತ್ತೆ ನಿಮಗೆ. ಒಂದು ಟಾಪಲ್ಲಿ ಏನು ಪೈನಾಪಲ್ ಫ್ರಾಗ್ರೆನ್ಸ್ ಅದು ಬರ್ತಾಯಿತ್ತು, ಅದು ಕೂಡ ಹಾಗೆ ಪ್ಲೇ ಆಗ್ತಾ ಇರುತ್ತೆ ಆ್ಯಸ್ ಆ್ಯಂಡ್ ವೆನ್ ದ ಟೈಮ್ ಗೋಸ್ ಆನ್. ಬಟ್ ಡ್ರೈ ಡೌನಲ್ಲಿ ನಿಮಗೆ ಪೌಡರಿಶ್ ನೇಚರ್ ಬಂದು ಅದರಲ್ಲಿ ಮಸ್ಕ್ ಮತ್ತು ಕ್ಯಾರಮಲ್ ಪ್ಲೇ ಆಗುತ್ತೆ ಕಂಬೈನ್ಡ್ ವಿತ್ ದ ಊದ್ ಫ್ರಾಗ್ರೆನ್ಸಸ್. So that gives a very beautiful powderish fragrances with combining with the top note of pineapple, vanilla and cedarwood. ಸೊ ಇದು ನೋಟ್ಸ್ ಬಗ್ಗೆ ಆಯಿತು, ಮತ್ತು ಸೆಂಟ್ ಪ್ರೊಫೈಲ್ ಬಗ್ಗೆ ಆಯಿತು. ಸೊ ಇದು ಹಾಕ್ಕೊಂಡ್ರೆ ತಲೆನೋವು ಬರುತ್ತಾ? ಐ ಡೋಂಟ್ ಥಿಂಕ್ ಸೊ. ಅದೇ ನಾನು ಹೇಳೋದಲ್ವ, ನಿಮಗೆ ಪೈನಾಪಲ್ ಅನ್ನೋ ಫ್ರಾಗ್ರೆನ್ಸ್ ತುಂಬ ಇಷ್ಟ ಆದರೆ ಖಂಡಿತ ಇದನ್ನು ಲವ್ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ತುಂಬ ಹೈ ಲತಾಫಾ ಕಾಯ್ದೆಲ್ ಫುರ್ಸನ್ ತುಂಬ ಹೈ ಪೈನಾಪಲ್ ರಿಚ್ ಫ್ರಾಗ್ರೆನ್ಸ್, ಬಟ್ ಇದರಲ್ಲಿ ಅಷ್ಟು ಹೈ ಇಲ್ಲ, ಒಂದು ಟೋನ್ ಡೌನ್ ಪೈನಾಪಲ್ ಫಿನಿಶ್ ಆಗಿರುತ್ತೆ. ಸೊ ಯು ಕ್ಯಾನ್ ಗಿವ್ ಎ ಟ್ರೈ. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದರೆ ಲಾಂಜಿವಿಟಿ ನಿಮಗೆ 2 to 3 feet ಇದು ಖಂಡಿತ ಬರುತ್ತೆ. ಇದು ರೂಮ್ ಫಿಲ್ಲರ್ ಅಂತಲೇ ನಾನು ಹೇಳ್ಬೋದು. ದಿಸ್ ಈಸ್ ರೂಮ್ ಫಿಲ್ಲರ್. ಏನು ಹೇಳಿ, ರೂಮ್ ಫಿಲ್ಲರ್ ಇದು. ಸೊ ನೀವು ಇದನ್ನು ನಿಮ್ಮ ಬಟ್ಟೆ ಮೇಲೆ ಸ್ಪ್ರೇ ಮಾಡ್ಕೊಂಡು ಹೋದರೆ ಸಾಕು. ಅದರಲ್ಲೂ AC ಎನ್ವಿರಾನ್ಮೆಂಟ್ ಇದ್ದರೆ ಖಂಡಿತ ಇದು ರೂಮ್ ಫಿಲ್ಲರ್. ಇದು ಒಂದು ಹೆಡ್ ಟರ್ನರ್. ಎಲ್ಲರೂ ನಿಮ್ಮ ಕಡೆ ನೋಡ್ತಾರೆ, ಏನು ಹಾಕೊಂಡ್ಬಂದಿದೆಯಾ ಗುರು ಅಂತ, ಅಷ್ಟು ಚೆನ್ನಾಗಿದೆ ಫ್ರಾಗ್ರೆನ್ಸ್. ದಿಸ್ ಈಸ್ ಅ ಹೆಡ್ ಟರ್ನರ್ ಆ್ಯಂಡ್ ರೂಮ್ ಫಿಲ್ಲರ್. ಆ್ಯಂಡ್ ಇನ್ AC ಎನ್ವಿರಾನ್ಮೆಂಟ್ ಇಟ್ ಪರ್ಫಾರ್ಮ್ಸ್ ದ ಪ್ರೊಜೆಕ್ಷನ್ಸ್ ಅಪ್ ಟು 2 feet ಫಾರ್ ನಿಯರ್ಲಿ 2 hours ಇಟ್ ಕ್ಯಾನ್ ಪರ್ಫಾರ್ಮ್. ಆ್ಯಂಡ್ ಲಾಂಜಿವಿಟಿ ಅಂತ ನಾನು ಹೇಳಿದ್ರೆ, ಲಾಂಜಿವಿಟಿ 8 to 9 hours ಇಟ್ ವಿಲ್ ಪರ್ಫಾರ್ಮ್. ಡೆಫಿನೆಟ್ಲಿ ಇಟ್ ವಿಲ್ ಪರ್ಫಾರ್ಮ್ ಆನ್ ಯುವರ್ ಕ್ಲೋತ್ಸ್. 8 to 9 hours you can wear it on the date nights, parties, and other some ಯೂತ್ ಫಂಕ್ಷನ್ಸ್ ಅಂತ ಏನಿರುತ್ತೆ, ಗೆಟ್ ಟುಗೆದರ್ಸ್ ಇರುತ್ತೆ, ಪಾರ್ಟೀಸ್ ಇರುತ್ತೆ, ಲೇಟ್ ನೈಟ್ ಪಾರ್ಟೀಸ್ ಇರುತ್ತೆ, ಡೇಟ್ ನೈಟ್ಸ್ ಇರುತ್ತೆ, ಅದಕ್ಕೆಲ್ಲ ನೀವು ಹಾಕ್ಕೊಂಡು ಹೋಗ್ಬೋದು ಅಂಥ ಫ್ರಾಗ್ರೆನ್ಸ್. ದಿಸ್ ಈಸ್ ನಾಟ್ ಎ ವೆರಿ ಮೆಚುರಿಶ್ ಸೆಂಟ್ ಲೈಕ್ ಲೆದರಿ ಫ್ರಾಗ್ರೆನ್ಸ್ ಎಲ್ಲ ಏನೂ ಇಲ್ಲ. ಸೊ ದಿಸ್ ಈಸ್ this will be useful for youths who is aged between 22 to 25 years, or who has joined the job for just now. They have finished their degree and they joined the job. For them it will be very useful, and they will like this fragrance. Yes, in my opinion it will be useful for the youths who are in the age group of 22 to 25. So this is my frank opinion about Afnan Rebel. Otherwise, as per the scent profile, what are all the notes they have given, that perform absolutely fantastic, and the pineapple fragrance is absolutely beast. And ಇದರ ಹಿಂದೆ ಜೊಯಲ್ ಆ್ಯಂಟೋನಿಯೋ ಅಂತ ಪರ್ಫ್ಯೂಮರ್ ಇದ್ದಾರೆ. ಹಿ ಈಸ್ ಅ ವೆರಿ ರಿನೌಂಡ್ ಪರ್ಫ್ಯೂಮರ್. ಸೊ ಅಫ್ನಾನ್ ಅವರನ್ನು ಹೈರ್ ಮಾಡಿಕೊಂಡು ಈ ಪರ್ಫ್ಯೂಮ್ನ ಮಾಡಿದ್ದಾರೆ. ಅಂದರೆ ಸಿ ಹೌ ಅಫ್ನಾನ್ ಆರ್ ಸೀರಿಯಸ್ ಅಬೌಟ್ ದರ್ ಪ್ರಾಡಕ್ಟ್ಸ್. ಸೊ ದಿಸ್ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ಫಾರ್ ದ ವಿಂಟರ್ ಸೀಸನ್. ಯು ಕ್ಯಾನ್ ಡೆಫಿನೆಟ್ಲಿ ವೇರ್ ಆನ್ ದ ಸೂಟ್ಸ್ ಆಗಿರ್ಬೋದು, ಮಾಮೂಲಿ ಕ್ಲೋತ್ಸ್ ಆಗಿರ್ಬೋದು, ನಿಮ್ಮ ಕಂಪ್ನಿಯ ಆಫೀಸ್ ಯೂನಿಫಾರ್ಮ್ಸ್ ಆಗಿರ್ಬೋದು, ಯು ಕ್ಯಾನ್ ಡೆಫಿನೆಟ್ಲಿ ವೇರ್ ಇಟ್. ಇಟ್ಸ್ ಅ ಡೆಫಿನೆಟ್ಲಿ ವಿಂಟರ್ ಫ್ರಾಗ್ರೆನ್ಸ್ ಡೀಲ್. ಸೊ I request you to please give a try. So yeah, it is considerably high, relatively high. So now it is going on around 2500 to 2800 range. I don't know in the coming days it will decrease or not, because the demand for this perfume is not at all decreasing. So people are loving and taking it. So this is my small detailed review on this perfume. So if you like this video, please give thumbs up.
And if you don't like this video, please give thumbs down, and please watch this video till the end. You will get more info, and let's meet in the next video. You will get a very beautiful fragrances reviews. Thank you. Bye bye.